ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು ಫ್ಯಾಮಿಲಿ ಲಾ ಬಗ್ಗೆ ಇಂಟ್ರೊಡಕ್ಷನ್ ನೋಡ್ತಾ ಇದ್ದೇವೆ. ಓಕೆ, ಸೊ ಫ್ಯಾಮಿಲಿ ಲಾ ಬಗ್ಗೆ ನಾನು ಇವತ್ತು ನಿಮ್ಗೆ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೇನೆ. ಬೇಸಿಕ್ ಇಂಟ್ರೊಡಕ್ಷನ್ ಆದ್ಮೇಲೆ ಡೀಟೇಲ್ ಆಗಿ ಒಂದೊಂದೇ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಫ್ಯಾಮಿಲಿ ಲಾದಲ್ಲಿ ಫಸ್ಟ್ ನಮಗೆ ಇಂಟ್ರೊಡಕ್ಷನ್ ಅಲ್ಲಿ ಬರೋದೇನಪ್ಪಾ ಅಂತಂದ್ರೆ ಕೀ ಆಸ್ಪೆಕ್ಟ್ಸ್ ಏನಿದೆ ಫ್ಯಾಮಿಲಿ ಲಾದು ಅಂತ ಹೇಳಿ. ಸೊ ಮೇನ್ ಕೀ ಆಸ್ಪೆಕ್ಟ್ಸ್ ಏನಪ್ಪಾ ಅಂತಂದ್ರೆ ಮ್ಯಾರೇಜ್ ಅಂಡ್ ಡಿವೋರ್ಸ್. ಫ್ಯಾಮಿಲಿ ಲಾ ಏನ್ ಹ್ಯಾಂಡಲ್ ಮಾಡುತ್ತೆ ಮೇನ್ ಆಗಿ ಅಂತಂದ್ರೆ ಮ್ಯಾರೇಜ್ ಮತ್ತೆ ಡಿವೋರ್ಸ್ಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ಕೂಡ ಅದೇನ್ ಮಾಡ್ತಪ್ಪ ಅಂತಂತಂದ್ರೆ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಮೇನ್ ಕೀ ಆಸ್ಪೆಕ್ಟ್ಸ್ ಇರೋದು ಫ್ಯಾಮಿಲಿ ಲಾ ನಲ್ಲಿ. ಇದಷ್ಟೇ ಅಲ್ಲ, ಇದನ್ ಬಿಟ್ರೆ ಮತ್ತೆ ಮೇಂಟೆನೆನ್ಸ್ ಅಂದ್ರೆ ಡಿವೋರ್ಸು ಮದ್ವೆ ಇದಷ್ಟೇ ಅಲ್ಲ, ಇದನ್ನ ಬಿಟ್ರೆ ಮತ್ತೆ ಮೇಂಟೆನೆನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ. ಮೇಂಟೆನೆನ್ಸ್ ಅಂದ್ರೆ ಅದನ್ನ ಪೇರೆಂಟ್ಸ್ ಕೂಡ ಮಕ್ಕಳ ಮೇಲೆ ಹಾಕಬಹುದು, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಈ ರೀತಿ ಯಾವುದೇ ರೀತಿ ಆಗಿರ್ಬೋದು. ಮಕ್ಕಳು ತಂದೆ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ, ಈ ರೀತಿ ಎಲ್ಲ ಮೇಂಟೆನೆನ್ಸ್ ಅನ್ನ ಕೇಳಬಹುದು. ಈ ರೀತಿಯಲ್ಲಿ ಪಾಯಿಂಟ್ಸ್ ಇರುತ್ತೆ. ಸೊ ಎಲ್ಲಾ ಒಂದು ಏನು ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೋ ಅದೆಲ್ಲವೂ ಫ್ಯಾಮಿಲಿ ಲಾ ಅಂಡರ್ ಅಲ್ಲಿ ಗವರ್ನ್ ಆಗುತ್ತೆ. ಸೊ ಅದರಲ್ಲಿ ಮೇನ್ ಆಸ್ಪೆಕ್ಟ್ಸ್ ಏನಪ್ಪಾ ಅಂತಂದ್ರೆ ಮ್ಯಾರೇಜ್ ಮತ್ತೆ ಡಿವೋರ್ಸ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಮೇನ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಇದರಲ್ಲಿ ಅಂತಂದ್ರೆ ಮದ್ವೆ ಮತ್ತೆ ಸಪರೇಷನ್ ಅಂತ ಹೇಳಿ ನಾವು ಹೇಳ್ತೇವೆ. ಸಪರೇಷನ್ಗೆ ಗ್ರೌಂಡ್ಸ್ ಬೇಕು. ಡಿವೋರ್ಸ್ ಆಗ್ಬೇಕಂದ್ರೆ ಹಂಗೆ ಡಿವೋರ್ಸ್ ಆಗಲ್ಲ, ಡಿವೋರ್ಸ್ಗೆ ಏನಾದ್ರು ರೀಸನ್ ಕೊಡ್ಬೇಕಾಗತ್ತೆ. ಸೊ ಆ ರೀಸನ್ಸ್ ಎಲ್ಲವನ್ನು ಫ್ಯಾಮಿಲಿ ಲಾ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅದರಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚೈಲ್ಡ್ ಕಸ್ಟಡಿ ಮತ್ತೆ ಸಪೋರ್ಟ್ ಅಂತ ಹೇಳಿ ಹೇಳ್ತೇವೆ. ಫ್ಯಾಮಿಲಿ ಲಾ ನಲ್ಲಿ ಏನ್ ಬರ್ತಪ್ಪ ಮತ್ತೆ ನೆಕ್ಸ್ಟ್ ಅಂತಂದ್ರೆ ಚೈಲ್ಡ್ ಕಸ್ಟಡಿ ಮತ್ತೆ ಸಪೋರ್ಟ್. ಓಕೆ, ಸೊ ಫ್ಯಾಮಿಲಿ ಲಾ ನಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ತಂದೆ ತಾಯಿ ಒಂದ್ ವೇಳೆ ಡಿವೋರ್ಸ್ ಆಗ್ತಾ ಇದ್ರೆ, ಮಕ್ಕಳು ಚಿಕ್ಕವರಿದ್ರೆ, ಮೈನರ್ಸ್ ಇದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ವಿಸಿಟೇಷನ್ ರೈಟ್ಸ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಮೇಂಟೆನೆನ್ಸ್ ಬೇಕಾಗುತ್ತೆ, ಮಗು ಯಾರ ಹತ್ರ ಇರುತ್ತೆ, ಕಸ್ಟಡಿ ಯಾರಿಗೆ ಹೋಗುತ್ತೆ, ಗಾರ್ಡಿಯನ್ಶಿಪ್ ಯಾರ, ಯಾಕಂದ್ರೆ ತಂದೆ ತಾಯಿ ಇಬ್ರು ನ್ಯಾಚುರಲ್ ಗಾರ್ಡಿಯನ್ಸೇ ಇರ್ತಾರೆ, ಬಟ್ ಯಾರ ಹತ್ರ ಕಸ್ಟಡಿ ಹೋಗುತ್ತೆ ಎಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂತಂದ್ರೆ ಫ್ಯಾಮಿಲಿ ಲಾ ಅಂಡರ್ ಅಲ್ಲಿ ಚೈಲ್ಡ್ ಕಸ್ಟಡಿ ಮತ್ತೆ ಸಪೋರ್ಟ್ ಕೂಡ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಏನಪ್ಪಾ ಅಂತಂದ್ರೆ ಅಡಾಪ್ಷನ್ ಮತ್ತೆ ಗಾರ್ಡಿಯನ್ಶಿಪ್. ಓಕೆ, ಸೊ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಕೆಳಗಡೆ ಏನಪ್ಪಾ ಅಂತಂತಂದ್ರೆ ಅಡಾಪ್ಷನ್ ಗೈಡ್ ಲೈನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಗಾರ್ಡಿಯನ್ಶಿಪ್ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಮಗುವಿನ ಒಂದು ಒಳ್ಳೆ ಬೆಳವಣಿಗೆ ಆಗಿರಬಹುದು, ಅದರ ಭವಿಷ್ಯತ್ತಿಗಾಗಿರಬಹುದು. ಓಕೆ, ಸೊ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಲೀಗಲ್ ಫ್ರೇಮ್ ವರ್ಕ್ ಅನ್ನ ಮಾಡಿರ್ತಾರೆ. ಆ ಪ್ರಕಾರ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಅಂಡ್ರಲ್ಲಿ ಏನಪ್ಪಾ ಅಂತಂತಂದ್ರೆ ನಮ್ಗೆ ಅಡಾಪ್ಷನ್ ಮತ್ತೆ ಗಾರ್ಡಿಯನ್ಶಿಪ್ ಬಗ್ಗೆ ನಾವು ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇಂಟೆನೆನ್ಸ್ ಅಂಡ್ ಅಲಿಮನಿ. ನಾನು ಆಗ್ಲೇ ಹೇಳ್ದಂಗೆ ನಾಟ್ ಓನ್ಲಿ ಮ್ಯಾರೇಜ್ ಅಂಡ್ ಡಿವೋರ್ಸ್, ಅದರಲ್ಲಿ ಮೇಂಟೆನೆನ್ಸ್ ಕೂಡ ಇರುತ್ತೆ ಅಂತ ಹೇಳಿ. ಸೊ ಮೇಂಟೆನೆನ್ಸ್ ಅಂಡ್ ಅಲಿಮನಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಇದು ಏನಪ್ಪಾ ಅಂತಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ಗೆ ಏನ್ ಮಾಡತ್ತಪ್ಪ ಅಂದ್ರೆ ಹೆಲ್ಪ್ ಮಾಡುತ್ತೆ. ಈಗ ಡಿವೋರ್ಸ್ ಆಗ್ತಾ ಇದೆಯೋ ಅಥವಾ ಮತ್ತೊಂದು ಏನೋ ಆಗ್ತಾ ಇದೆಯೋ, ಅಥವಾ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ತಾ ಇಲ್ವೋ, ತಂದೆ ತಾಯಿ ಮಕ್ಕಳನ್ನ ನೋಡ್ತಾ ಇಲ್ವೋ, ಸೊ ಎಲ್ಲಾ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಾವೇನಪ್ಪಾ ಅಂತಂದ್ರೆ ಮೇಂಟೆನೆನ್ಸ್ ಅನ್ನ ಕೇಳಬಹುದಾಗಿದೆ. ಸೊ ಯಾರ ಮೇಲೆ ಡಿಪೆಂಡ್ ಇರ್ತೀವೋ ಆ ಡಿಪೆಂಡೆಂಟ್ಸ್ ಏನಪ್ಪಾ ಅಂತಂದ್ರೆ ಅವರು ಮೇಂಟೆನೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂತಂತಂದ್ರೆ ಒಂದು ಫ್ಯಾಮಿಲಿ ಲಾ ನಲ್ಲಿ ಒಂದು ಪ್ರೊವಿಷನ್ ಇಟ್ಬಿಟ್ಟು ಈ ಒಂದು ಮೇಂಟೆನೆನ್ಸ್ ಕೇಳೋದಿಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಮ್ಮ ಫ್ಯಾಮಿಲಿ ಲಾ ಅಂಡರಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಇದು ಬಿಟ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಮಾತಾಡುತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಅಂಡ್ರಲ್ಲಿ ನಮ್ಗೆ ಇದು ಸಿಗುತ್ತೆ. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಮದುವೆ ಆದ ನಂತರ ಬಹಳಷ್ಟು ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಏನು ಹಿಂಸಾಚಾರ ಆಗ್ತಾ ಇರುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಒಂದು ಡೌರಿ ಹರಾಸ್ಮೆಂಟ್ ಆಗಿರಬಹುದು ಅಥವಾ ಮತ್ತಿನ್ನೊಂದೇನೋ ಆಗಿರಬಹುದು. ಸೊ ಹಿಂಸಾಚಾರ ಏನ್ ಆಗ್ತಾ ಇರುತ್ತೆ, ಅವ್ರ ಮೇಲೆ ಅನ್ಯಾಯ ಆಗ್ತಾ ಇರುತ್ತೆ, ಅತ್ಯಾಚಾರ ಆಗ್ತಾ ಇರುತ್ತೆ. ಸೊ ಅವೆಲ್ಲವನ್ನ ತಡಿಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಆಕ್ಟ್ ಕೆಳಗಡೆ ಒಂದೇನಪ್ಪಾ ಅಂತಂದ್ರೆ ಫ್ಯಾಮಿಲಿ ಲಾ ಅಂಡರಲ್ಲಿ ನಮಗೆ ಒಂದು ಸಹಾಯವನ್ನ ಮಾಡ್ತಾರೆ ಅಂತ ಹೇಳಿ ನಾವು ನೋಡಬಹುದು. ಇತ್ತಿತ್ಲಾಗೆ ನಿಜ ಹೇಳ್ಬೇಕಂತಂದ್ರೆ ಇದೇ ಒಂದು ಪ್ರೊವಿಷನ್ ಅನ್ನ ಇಟ್ಕೊಂಡು ಇದೇ ಒಂದು ಆಕ್ಟ್ ನ ಇಟ್ಕೊಂಡು ತುಂಬಾ ಹೆಣ್ಮಕ್ಳು ತಪ್ಪಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ತಪ್ಪಾಗುತ್ತೆ, ಅದನ್ನು ನಾವು ಸರಿ ತಪ್ಪು ವಿಚಾರ ಮಾಡ್ಬೇಕು. ಬಟ್ ಹಾಗಂತ ಹೇಳಿ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇರೋ ಹೆಣ್ಮಕ್ಳನ್ನು ನಾವು ಕಡೆಗಣಿಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಆಕ್ಟ್ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಅವಶ್ಯಕತೆ ಆದಂತಹ ಆಕ್ಟ್ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಇದು ಕೂಡ ಫ್ಯಾಮಿಲಿ ಲಾ ಅಂಡರಲ್ಲಿ ಗವರ್ನ್ ಆಗುತ್ತೆ. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಫ್ರೇಮ್ ವರ್ಕ್ ಯಾವ ರೀತಿ ಇದೆ ನಮ್ಮ ಇಂಡಿಯನ್ ಸ್ಟ್ಯಾಟ್ಯೂಟರಿಯಲ್ಲಿ ಅಂತ ಹೇಳಿ ನೋಡ್ಬೇಕಂತಂದ್ರೆ ಇಲ್ಲಿ ಫ್ಯಾಮಿಲಿ ಲಾ ಇನ್ ಇಂಡಿಯಾ ಇಸ್ ಡೈವರ್ಸ್ ಅಂಡ್ ಹೈಲಿ ಸೆಗ್ಮೆಂಟೆಡ್ ಬೈ ಕಮ್ಯುನಿಟಿ ಅಂತ ಹೇಳಿ ನಾವು ಹೇಳ್ತೇವೆ. ಹಿಂದೂ ಲಾ ನಮ್ಗೆ ಮೇನ್ ಹೇಳ್ಬೇಕಂದ್ರೆ ಗವರ್ನ್ಡ್ ಬೈ ಕೋಡಿಫೈಡ್ ಲಾಸ್ ಇನ್ಕ್ಲೂಡಿಂಗ್ ದ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂಡ್ ದ ಹಿಂದೂ ಸಕ್ಸೆಷನ್ ಆಕ್ಟ್ 1956.
ಸಿಕ್ಸ್. ಓಕೆ, ಸೊ ಹಿಂದೂ ಲಾ ಯಾವ ಒಂದು ಕೋಡಿಫೈಡ್ ಏನಪ್ಪಾ ಲಾಸ್ ಅಂಡರ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಏನ್ ಗವರ್ನ್ ಆಗತ್ತಪ್ಪ ಅಂತಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಮೇನ್ ಆಗಿದೆ 1955. ಅದು ಬಿಟ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಹೇಳಿ, ಯಾಕಂದ್ರೆ ಆಸ್ತಿ ಪಾಸ್ತಿ ಏನೋ ಕೇಳ್ಬೇಕಂದ್ರೂ ಸಕ್ಸೆಷನ್ ಆಕ್ಟ್ ಬೇಕೇ ಬೇಕು. ಸೊ ಹಾಗಾಗಿ ಅದರ ಅಂಡರ್ ಅಲ್ಲಿ ಏನಪ್ಪಾ ಅಂದ್ರೆ ಹಿಂದೂ ಲಾ ಅಂತ ಹೇಳಿ ನಾವೇನ್ ಹೇಳ್ತೇವೆ ಇದೇನಾಗತ್ತಪ್ಪ ಅಂತಂದ್ರೆ ನಡೆಯುತ್ತೆ ಅಂತ ಹೇಳಿ ನಾವು ನೋಡಬಹುದು. ಇದ್ರ ಬಿಟ್ರೆ ಮತ್ತೆ ಫ್ಯಾಮಿಲಿ ಲಾದಲ್ಲಿ ಮುಸ್ಲಿಂ ಲಾ ಬರುತ್ತೆ. ಮುಸ್ಲಿಂ ಲಾದ್ದು ಏನಪ್ಪಾ ಅಂತಂದ್ರೆ ಒಂದು ಸಪರೇಟ್ ಸಪರೇಟ್ ಲಾ ಇದೆ. ಹಿಂದೂ ಲಾಗಿಂತ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಓಕೆ, ಸೊ ಇಲ್ಲೇನಾಗತ್ತಪ್ಪ ಅಂತಂತಂದ್ರೆ ಬಹಳಷ್ಟು ಅವರ ಪರ್ಸನಲ್ ಲಾಸ್ ಇನ್ಕ್ಲೂಡ್ ಆಗಿರುತ್ತೆ. ಅವರ ಕುರಾನ್ ಪ್ರಕಾರ ಆಗಿರಬಹುದು, ಮತ್ತೆ ಅವರ ಬೇರೆ ಒಂದು ಲಾ ರೂಲ್ಸ್ ಪ್ರಕಾರ ಆಗಿರಬಹುದು. ಓಕೆ, ಸೊ ಅದರ ಪ್ರಕಾರ ಅವರ ಒಂದು ಸಪರೇಟ್ ಕತೆಗಳೇ ಬರುತ್ತೆ ಅಲ್ಲಿ. ಸೊ ಅವ್ರಿಗೋಸ್ಕರ ಮುಸ್ಲಿಂ ಲಾಸ್ ಬೇರೆ ಇದೆ, ಹಿಂದೂ ಲಾಸ್ ಬೇರೆ ಇರುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂತಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಡಿವೋರ್ಸ್ ಆಗಿರಬಹುದು, ಮತ್ತೊಂದೇನೋ ಆಗಿರಬಹುದು. ಇದೇನಪ್ಪಾ ಅಂತಂತಂದ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಅವರ ಪ್ರೊಸೀಜರ್, ಹಿಂದೂ ಲಾಗಿಂತ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಆ ಪ್ರಕಾರ ಅವರು ಆ ಒಂದು ಲಾ ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಫ್ಯಾಮಿಲಿ ಲಾ ನಲ್ಲಿ ಹಿಂದೂ ಲಾ ಮತ್ತೆ ಮುಸ್ಲಿಂ ಲಾ ಎರಡು ನೋಡ್ತೇವೆ. ಅದು ಬಿಟ್ಟರೆ ಕ್ರಿಶ್ಚಿಯನ್ ಅಂಡ್ ಪಾರ್ಸಿ ಲಾ ಅಂತ ನಾವು ಹೇಳ್ತೇವೆ. ಕ್ರಿಶ್ಚಿಯನ್ ಅಂಡ್ ಪಾರ್ಸಿ ಲಾ ಅಂತ ಬಂದಾಗ ಇಲ್ಲಿ ಇದೇನಪ್ಪಾ ಅಂತಂದ್ರೆ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ 1872 ಅಂತ ಹೇಳಿ ಒಂದು ಆಕ್ಟ್ ಇದೆ. ಈ ಒಂದು ಆಕ್ಟ್ ಕೆಳಗಡೆ ಪಾರ್ಸಿ ಮತ್ತೆ ಕ್ರಿಶ್ಚಿಯನ್ ಇಬ್ರು ಕೂಡ ಏನಪ್ಪಾ ಅಂತಂದ್ರೆ ಗವರ್ನ್ ಆಗ್ತಾರೆ. ಪಾರ್ಸಿ ಅವ್ರಿಗೆ ತದನಂತರದಲ್ಲಿ ಒಂದು ಸಪರೇಟ್ ಆಕ್ಟ್ ಬಂತು, ಯಾವ್ದಪ್ಪ ಅಂದ್ರೆ ಪಾರ್ಸಿ ಮ್ಯಾರೇಜ್ ಅಂಡ್ ಡಿವೋರ್ಸ್ ಆಕ್ಟ್ 1936 ಅಂತ ಹೇಳಿ. ಸೊ ಪಾರ್ಸಿ ಅವ್ರಿಗೆ ತದನಂತರದಲ್ಲಿ ಸಪರೇಷನ್ ಆಗಿ ಬೇರೆ ಒಂದು ಆಕ್ಟ್ ಕೊಟ್ಬಿಟ್ರು. ಸೊ ಹಾಗಾಗಿ ಮುಂಚೆ ಏನಪ್ಪಾ ಅಂತಂದ್ರೆ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಒಂದೇ ಇತ್ತು. ತದನಂತರದಲ್ಲಿ 1936 ಅಲ್ಲಿ ಪಾರ್ಸಿ ಮ್ಯಾರೇಜ್ ಆಕ್ಟ್ ಏನಪ್ಪಾ ಅಂತಂದ್ರೆ ಜಾರಿಗೆ ಬಂತು. ಸೊ ಆ ಎರಡು ಕಮ್ಯುನಿಟಿದವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಸಪರೇಟ್ ಲಾಸ್ ಅಂಡರ್ ಅಲ್ಲಿ ಗವರ್ನ್ ಆಗ್ತಾರೆ. ಅವರವರ ಮ್ಯಾರೇಜ್ಗಳು ಮತ್ತೆ ಡಿವೋರ್ಸ್ ಗಳಾಗಿರ್ಬಹುದು. ಡಿವೋರ್ಸ್ ಕಾಮನ್ ಆಗಿ ಕ್ರಿಶ್ಚಿಯನ್ರಿಗೂ ಕೂಡ ಸೇಮ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನ್ ಬರುತ್ತೆ ಅದೇ ಬರುತ್ತೆ ಡಿವೋರ್ಸ್ಗೋಸ್ಕರ. ಬಟ್ ಮ್ಯಾರೇಜ್ ಅವ್ರದ್ದು ಸಪರೇಟ್ ಆಗಿದೆ ಆಕ್ಟ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಸೆಕ್ಯುಲರ್ ಲಾ ಅಂತ ಹೇಳಿ ಹೇಳ್ತೀವಿ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ ಹೇಳ್ತೀವಿ. ಇದೇನಾಗತ್ತಪ್ಪ ಅಂತಂತಂದ್ರೆ ಅವರ ಒಂದು ಪರ್ಸನಲ್ ರಿಲಿಜನ್, ಯಾವುದೇ ಒಬ್ಬ ವ್ಯಕ್ತಿಯ ಪರ್ಸನಲ್ ರಿಲಿಜನ್ ಅನ್ನ ಬಿಟ್ಟು ಬೇರೊಂದು ರಿಲಿಜನ್ ಇಂದ ಒಬ್ಬ ಮಹಿಳೆಯನ್ನ ಅವ್ರ ಮದ್ವೆ ಆಗ್ತಾ ಇದ್ರೆ ಆ ಒಂದು ಲಾ ಸಪರೇಟ್ ಆಗಿರುತ್ತೆ. ಅದನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮದ್ವೆ ಆಗ್ತಾ ಇದ್ರೆ, ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನ ಮದ್ವೆ ಆಗ್ತಾ ಇದ್ರೆ ಇದು ರಿಲಿಜನ್ ಬೇರೆ ಆಗುತ್ತೆ. ಸೊ ರಿಲಿಜನ್ ಬೇರೆ ಆದಾಗ ಇದೇನಾಗುತ್ತಪ್ಪ ಅಂತಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂಡರ್ ಅಲ್ಲಿ ಗವರ್ನ್ ಆಗುತ್ತೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಆಫ್ 1954 ಅಲ್ಲಿ ಇದು ಗವರ್ನ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇದು ಬೇಸಿಕ್ ಇಂಟ್ರೊಡಕ್ಷನ್ ಆಗಿತ್ತು ಫ್ಯಾಮಿಲಿ ಲಾದ್ದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ತಾವು ದಯಮಾಡಿ ನನಗೆ ಕಮೆಂಟ್ ಮಾಡಬಹುದು, ಕೇಳಬಹುದು. ಓಕೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮುಂದೆ ನಾನು ಮತ್ತೆ ಫ್ಯಾಮಿಲಿ ಲಾದಲ್ಲಿ ನೆಕ್ಸ್ಟ್ ನಾನು ಹೇಳೋದು ಹಿಂದೂ ಮ್ಯಾರೇಜ್ ಆಕ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮ್ಯಾರೇಜ್ ಆಕ್ಟ್ ಗಳಲ್ಲಿ ಏನೇನ್ ಡಿಫ್ರೆನ್ಸ್ ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನೇನ್ ಬರುತ್ತೆ, ಸಕ್ಸೆಷನ್ ಆಕ್ಟ್ ಅಲ್ಲಿ ಏನೇನ್ ಬರುತ್ತೆ, ನಾನು ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಇವತ್ತಿನ ವಿಡಿಯೋ ಅರ್ಥ ಆಗಿದ್ರೆ ನನಗೆ ತಿಳಿಸಿ. ಮತ್ತೆ ಯಾರಿಗೆ ಅರ್ಥ ಆಗಿಲ್ಲ ಅವ್ರು ಕೂಡ ತಿಳಿಸಿ. ಬೇರೆ ಯಾವುದೇ ಟಾಪಿಕ್ ಇನ್ಫಾರ್ಮೇಶನ್ ಬೇಕಿದ್ರು ಕಮೆಂಟ್ ಮಾಡಬಹುದು. ಓಕೆ, ಸೊ ಯಾರೆಲ್ಲ ಇನ್ನಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಓಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.